ಅಹಿಂದ ನಾಯಕ ಸಿದ್ದರಾಮಯ್ಯನವರ ಶಕ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಶರಣಾಗತಿಯಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗದೇ ಇಲ್ಲ ಅಂಥೇಳಿ ಕಡ್ಡಿ ತುಂಡಾದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸಂದೇಶವನ್ನು ರವಾನಿಸಿಬಿಟ್ಟಿದ್ದಾರೆ. ಮತ್ತೊಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಈಗ ಸಿದ್ದರಾಮಯ್ಯನವರ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ಜನವರಿ ತಿಂಗಳಲ್ಲಿ ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂಥವರು ದೇವರಾಜ ಅರಸ್ ಅನ್ನೋ ಹೆಸರು ಕಾಣ್ತಾ ಇತ್ತು ನಮಗೆ ಗೂಗಲ್ನಲ್ಲಿ. ಇನ್ನು ಮುಂದೆ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯನವರ ಹೆಸರು ಬರುತ್ತೆ. ಸಿದ್ದರಾಮಯ್ಯನವರು ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದು ಮುನ್ನುಗ್ತಾ ಇದ್ದಾರೆ. ಈ ಸಂಭ್ರಮದಲ್ಲಿರುವಂತಹ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಮತ್ತೊಂದು ಜವಾಬ್ದಾರಿಯನ್ನು ಕೊಡ್ತಾ ಇದೆ ಮತ್ತು ಸಿದ್ದರಾಮಯ್ಯನವರ ಸಂಭ್ರಮವನ್ನು ಇಮ್ಮಡಿಗೊಳಿಸ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಮಾವೇಶವನ್ನು ನಡೆಸೋದಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಸಿದ್ದರಾಮಯ್ಯನವರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತಹ ಕೀರ್ತಿಗೆ ಪಾತ್ರರಾದ ತಕ್ಷಣವೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮತ್ತೊಂದು ಸುತ್ತಿನ ಸಿದ್ದರಾಮೋತ್ಸವ ನಡೀತಾ ಇದೆ. ಸಿದ್ದರಾಮಯ್ಯನವರು ಒಂದೆರಡು ಜಿಲ್ಲೆಯಲ್ಲಿ ಅಹಿಂದ ಸಮಾವೇಶವನ್ನು ಮಾಡಿದರೆ ಮಜಾ ಇರ್ತಾ ಇರಲಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಸಿದ್ದರಾಮೋತ್ಸವ ರೀತಿಯಲ್ಲಿ ಒಂದು ಸಮಾವೇಶ ಮಾಡಿದ್ರೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ. ಈ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಜನವರಿ ನಂತರ ಇಡೀ ರಾಜ್ಯಾದ್ಯಂತ ಸಿದ್ದರಾಮೋತ್ಸವ ಹವಾ ಶುರುವಾಗತ್ತೆ. 2022 ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆಯುತ್ತೆ. ಆದರೆ ಅದಕ್ಕೆ ಸಿದ್ದರಾಮೋತ್ಸವ ಅಂತ ಸಿದ್ದರಾಮಯ್ಯನವರೇ ಆಗಲಿ ಅಥವಾ ಅವ್ರ ಬೆಂಬಲಿಗರಾಗಲಿ ಹೆಸರನ್ನು ಕೊಟ್ಟಿರಲಿಲ್ಲ. ಮಾಧ್ಯಮದವರೇ ಸಿದ್ದರಾಮೋತ್ಸವ ಅಂತ ಬಿಂಬಿಸ್ಬಿಡ್ತಾರೆ. ಅದೊಂದು ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಏನು ಹೆಸರು ಇಡಬೇಕು ಅನ್ನೋ ಗೊಂದಲದಲ್ಲಿತ್ತು. ಯಾಕಂದರೆ ಅದಕ್ಕಿದ್ದದ್ದು ನಿಜವಾದ ಹೆಸರು ಅಮೃತ ಮಹೋತ್ಸವ ಅಂತಿದ್ದದ್ದು. ಸಿದ್ದರಾಮಯ್ಯನವರು 75ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಹೀಗಾಗಿ ಸಿದ್ದು ಅಮೃತ ಮಹೋತ್ಸವ ಅಂತಿತ್ತು. ಆದರೆ ಮಾಧ್ಯಮದವರೇ ಅದಕ್ಕೆ ಸಿದ್ದರಾಮೋತ್ಸವ ಅನ್ನೋ ಹೆಸರನ್ನು ಕೊಟ್ಬಿಡ್ತಾರೆ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಸಿದ್ದರಾಮಯ್ಯನವರ ಬೆಂಬಲಿಗರ ಹೆಗಲ ಏರಿದೆ. ಹೀಗಾಗಿ ಎಲ್ಲ ಕಡೆಯೂ ಸಿದ್ದರಾಮೋತ್ಸವವನ್ನು ನಡೆಸೋದಕ್ಕೆ ಈಗ ಸಿದ್ದು ಆ್ಯಂಡ್ ಟೀಮ್ ರೆಡಿ ಆಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದೊಂದು ಚುನಾವಣೆಯೂ ಮುಖ್ಯವಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಕಾಂಗ್ರೆಸ್ಗೆ ಅತಿ ಮುಖ್ಯವಾಗ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಈಗ ಸ್ಥಳೀಯ ಚುನಾವಣೆಗಳ ಪರ್ವ ಶುರು ಆಗುತ್ತೆ. 2 ವಿಧಾನಸಭಾ ಉಪಚುನಾವಣೆ ಬೇರೆ ನಡೆಯುತ್ತೆ. ಈ ಎಲ್ಲ ಕಾರಣಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಿದ್ದರಾಮೋತ್ಸವವನ್ನು ಮಾಡಿ ಅಂತ ಹೇಳ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲ ಜಿಲ್ಲೆಗಳಲ್ಲೂ ಸಿದ್ದರಾಮೋತ್ಸವವನ್ನು ನಡೆಸೋದಕ್ಕೆ ಪೂರ್ವ ತಯಾರಿಯನ್ನು ಆರಂಭಿಸ್ತಾ ಇದ್ದಾರೆ. ಅದಕ್ಕೆ ಮುನ್ನುಡಿ ಎಂಬಂತೆ ಜನವರಿ ತಿಂಗಳಲ್ಲಿ ಮೈಸೂರಿನಲ್ಲಿ ಮೊದಲಿಗೆ ಸಿದ್ದರಾಮೋತ್ಸವ ನಡೆಯುತ್ತೆ. ಮೈಸೂರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಇಲ್ಲಿಂದಲೇ ಸಿದ್ದರಾಮೋತ್ಸವಕ್ಕೆ ಮುನ್ನುಡಿಯನ್ನು ಬರೀತಾ ಇದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆದಿದೆ. ಸಿದ್ದರಾಮೋತ್ಸವ ಯಾವ ರೀತಿ ಮಾಡಬೇಕು, ದಾವಣಗೆರೆಗಿಂತ ಹೆಚ್ಚಾಗಿ ಜನ ಸೇರಿಸಬೇಕು, ಅಭೂತಪೂರ್ವ ರೀತಿಯಲ್ಲಿ ಸಮಾವೇಶವನ್ನು ಆಯೋಜಿಸಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಗಳು ಶುರುವಾಗಿದೆ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಸಮಾವೇಶ ಮಾಡಬೇಕಾಗಿರೋ ಕಾರಣ ಈಗ ಮೈಸೂರು ನಂತರ ಯಾವ ಜಿಲ್ಲೆ ಅನ್ನೋ ಒಂದು ಕುತೂಹಲ ಕೂಡ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಮೊದಲಿಗೆ ಮೈಸೂರಿನಲ್ಲಿ ಸಿದ್ದರಾಮೋತ್ಸವ ನಡೆಯುತ್ತೆ. ಆನಂತರ ಕರಾವಳಿ ಭಾಗದಲ್ಲಿ 2ನೇ ಸಿದ್ದರಾಮೋತ್ಸವ, ನಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮೋತ್ಸವ ನಡೆಯುತ್ತೆ. ಆನಂತರ ಮತ್ತೆ ದಕ್ಷಿಣ ಭಾಗದಲ್ಲಿ ಸಿದ್ದರಾಮೋತ್ಸವ, ಮತ್ತು ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ ಈ ರೀತಿ ಸಿದ್ದರಾಮೋತ್ಸವವನ್ನು ನಡೆಸೋದಕ್ಕೆ ಈಗ ತಯಾರಿಯನ್ನು ಆರಂಭಿಸಿರೋದು. ಒಂದು ವೇಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಿದ್ದರಾಮೋತ್ಸವವನ್ನು ಆಯೋಜಿಸಿಬಿಟ್ರೆ ನಿಜಕ್ಕೂ ವಿಪಕ್ಷಗಳಿಗೆ ಮತ್ತಷ್ಟು ಆತಂಕ ಶುರುವಾಗೋದಂತೂ ಖಂಡಿತ. ಯಾಕಂದರೆ ದಾವಣಗೆರೆಯಲ್ಲಿ ನಡೆದಂತಹ ಅದ್ಧೂರಿ ಸಿದ್ದರಾಮೋತ್ಸವ ಇದು ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಆ ಸಮಾವೇಶದ ಯಶಸ್ಸನ್ನು ಕಂಡು ಬೆರಗುಗೊಳ್ತಾರೆ ಮತ್ತು ಆ ಸಮಾವೇಶಕ್ಕೆ ನಿಜಕ್ಕೂ 15 ಲಕ್ಷ ಜನ ಸೇರಿದ್ರಾ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತರಿಸ್ಕೋತಾರಂತೆ. ಯಾಕಂದರೆ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡಿಬೇಕಾಗಿರುತ್ತೆ. 7-8 ತಿಂಗಳಿರುತ್ತೆ. ಆ ಟೈಮ್ನಲ್ಲಿ ಅಲ್ಲಿ ಸಮಾವೇಶ ನಡೆಯೋದು. ಹೀಗಾಗಿ ಮೋದಿಯವರೇ ಆಸಕ್ತಿ ವಹಿಸಿ ಆ ಸಮಾವೇಶದ ಮಾಹಿತಿಯನ್ನು ಪಡ್ಕೋತಾರೆ. ಅಲ್ಲಿಂದ ಅವರ ಕಾರ್ಯತಂತ್ರ ಕೂಡ ಬದಲಾಗುತ್ತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಬಹಳನೇ ಸ್ಟ್ರಾಂಗ್ ಇದ್ದಾರೆ. ನಾನು ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ರೋಡ್ ಶೋಗಳನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ನರೇಂದ್ರ ಮೋದಿಯವರು ಹಲವು ರೋಡ್ ಶೋಗಳನ್ನು ಮಾಡ್ತಾರೆ. ಆದರೆ ಅದು ಯಾವುದು ಕೂಡ ಫಲ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಶಕ್ತಿಯ ಮುಂದೆ ನರೇಂದ್ರ ಮೋದಿಯವರ ರೋಡ್ ಶೋ ಕೆಲಸ ಮಾಡೋದಿಲ್ಲ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ.
ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಅಧಿಕಾರ ಹಿಡಿಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನ ಒಂದು ಅಸ್ತ್ರವನ್ನೇ ಇಟ್ಕೊಂಡು ಮುನ್ನುಗ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಿದ್ದರಾಮೋತ್ಸವ ಮೊಳಗ್ತಾ ಇರೋದು ನಿಜಕ್ಕೂ ತುಂಬಾ ಕುತೂಹಲ ಕೆರಳಿಸ್ತಾ ಇದೆ.